ಈಗ ಏನೇ ಇದ್ರೂ ಕೂಡ ಕೋರ್ಟ್ ಅಂಗಳದಲ್ಲಿ ಇದು ಇತ್ಯರ್ಥವಾಗಬೇಕಾಗಿದೆ. ಅದನ್ನು ಹೊರತುಪಡಿಸಿದರೆ ರಾಜಕೀಯವಾಗಿ ಯಾವುದೇ ಹೋರಾಟ ಏನೇ ಹೇಳಿಕೆಗಳನ್ನು ಕೊಟ್ಟರೂ ಕೂಡ ಅದಕ್ಕೆ ಯಾವ ಬೆಲೆನೂ ಇಲ್ಲ. ಸಿಎಂ ಸಿದ್ದರಾಮಯ್ಯನವರ ವಿರುದ್ಧ ರಾಜ್ಯಪಾಲರು ಏನು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೊಟ್ಟಿದ್ದಾರೆ. ಸೊ ಮುಖ್ಯಮಂತ್ರಿಗಳ ಭವಿಷ್ಯ ಮತ್ತು ಪ್ರಾಸಿಕ್ಯೂಷನ್ನ ಭವಿಷ್ಯ ಎರಡೂ ಕೋರ್ಟ್ ಅಂಗಳದಲ್ಲಿ ಇತ್ಯರ್ಥ ಆಗಬೇಕಾಗಿರೋದು. ಕೋರ್ಟ್ನಲ್ಲಿ ಸಿದ್ದರಾಮಯ್ಯನವರಿಗೆ ಅದೃಷ್ಟ ಪರೀಕ್ಷೆ ಅನಿವಾರ್ಯತೆ ಇದೆ. ಗೆಲುವ ಸೋಲ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ಅನ್ನು ನಿಮ್ಮ ಮುಂದೆ ಇಡ್ತಾ ಇತ್ತು. ಸೊ ಸಿಎಂ ಪರ ವಕೀಲರ ವಾದಗಳೇನು? ಈಗಾಗಲೇ ನಿಮ್ಗೆ ಹೇಳ್ತಾ ಇದ್ವಿ, ರಾಜ್ಯಪಾಲರು ಕೊಟ್ಟಿರುವಂತಹ ಆದೇಶ ಕಾನೂನು ಬಾಹಿರ ಮತ್ತು ಸಂವಿಧಾನ ಬಾಹಿರವಾಗಿದೆ ಅಂತ ಹೇಳಿ. ಭ್ರಷ್ಟಾಚಾರ ನಿರ್ಮೂಲನಾ ಕಾಯ್ದೆಯ ಸೆಕ್ಷನ್ 17A ಏನಿದೆ ಅದರ ಸ್ಪಷ್ಟ ಉಲ್ಲಂಘನೆ ಆಗಿದೆ ಅನ್ನುವಂಥದ್ದನ್ನ ವಾದ ಮಾಡ್ತಾ ಇದ್ರೆ ಅದನ್ನು ಪ್ರೂವ್ ಮಾಡಬೇಕು. ಅಗೇನ್ ಇಲ್ಸೆ ಪ್ರೂವ್ ಮಾಡಬೇಕಾಗಿದೆ. ಈ ಸೆಕ್ಷನ್ ಅಡಿ ಡಿಜಿ ಮತ್ತು ಐಜಿಪಿ ಮಟ್ಟದ ಪೊಲೀಸ್ ಅಧಿಕಾರಿ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಡಬೇಕು. ಮುಖ್ಯಮಂತ್ರಿಗಳ ವಿಚಾರದಲ್ಲಿ ಮಾತ್ರ ಡಿಜಿ ಅವರೇ ಕೊಡಬೇಕಾಗುತ್ತೆ, ಐಜಿಪಿ ಬರಲ್ಲ. ಇಲ್ಲಿ ಕೇಂದ್ರ ಸರ್ಕಾರವೇ 2021 ಸೆಪ್ಟೆಂಬರ್ನಲ್ಲಿ ಈ ನಿಯಮಾವಳಿಯನ್ನು ರೂಪಿಸಿದೆ. ಅದರಲ್ಲಿ ಉಲ್ಲೇಖ ಇದೆ. ಅದು ಪ್ರಾಸಿಕ್ಯೂಷನ್ಗೆ ಅನುಮತಿಸಲು ಯಾವುದಾದ್ರೂ ತನಿಖಾ ವರದಿ ಇರಬೇಕು ಅಂತ ಹೇಳಿದ್ದಾರೆ. ಯಾವುದರಲ್ಲಿ? ಕೇಂದ್ರ ಸರ್ಕಾರ ಹೊರಡಿಸಿರುವಂಥ ನಿಯಮಗಳಲ್ಲಿ. ಸಿದ್ದರಾಮಯ್ಯನವರ ವಿರುದ್ಧ ಯಾವುದೇ ತನಿಖಾ ವರದಿ ಇರಲಿಲ್ಲ. ಯಾವುದೇ ಸೂಕ್ತ ಆಧಾರವಿಲ್ಲದೆ ತನಿಖೆಗೆ ಒಪ್ಪಿಗೆಯನ್ನು ನೀಡಲಾಗಿದೆ. ಖಾಸಗಿ ದೂರಿನ ಮೇಲೆ ತನಿಖೆಗೆ ನೀಡಿರುವುದು ಕಾನೂನು ಬಾಹಿರ ಅಂತ ವಾದ. ಈ ಮೂಲಕ ರಾಜ್ಯಪಾಲರೇ ತನಿಖಾಧಿಕಾರಿಯಂತೆ ವರ್ತಿಸಿದ್ದಾರೆ. ಕಾನೂನಾತ್ಮಕವಾಗಿಯೇ ಬದಲಿ ನಿವೇಶನ ಹಂಚಿಕೆಯಾಗಿದೆ. ಅದು ಇನ್ನೊಂದು ಡಿಫರೆಂಟ್ ಆಗಿರುವಂಥದ್ದು. ಒಂದು ಕೊಟ್ಟಿರುವಂಥ ಆದೇಶ ಮೊದಲು ಸರಿ ಇದೆಯಾ ಇಲ್ವಾ ಅನ್ನೋದು ಒಂದು ಕಡೆಗೆ, ನಿವೇಶನದ ವಿಚಾರ ಬಂದಾಗ ಅದು ಇನ್ನೊಂದು ರೀತಿಯಾದಂಥ ಆಂಗಲ್ ತನಿಖೆಯ ದೃಷ್ಟಿಯಿಂದ. ನಿರ್ದಿಷ್ಟ ಸ್ಥಳದಲ್ಲೇ ಬದಲಿ ನಿವೇಶನ ಕೊಡಿ ಅಂತ ಸಿಎಂ ಕುಟುಂಬ ಕೇಳಿಲ್ಲ. ನಿವೇಶನ ಹಂಚಿಕೆ ಮಾಡಿದ್ದು ಬಿಜೆಪಿ ಸರ್ಕಾರದ ಅವಧಿಯಲ್ಲಿ. ಅದು ಅಲ್ಲಿ ಯಾವ ಸರ್ಕಾರ ಕೊಟ್ಟಿದೆ ಅನ್ನೋದು ಬರೋದಿಲ್ಲ. ಡಿನೋಟಿಫೈ ಜಮೀನು ನೋಂದಣಿ ಸಂಬಂಧ ಯಾರ ಮೇಲೂ ಕೂಡ ಪ್ರಭಾವವನ್ನು ಬೀರಿಲ್ಲ ಅಂತ ಹೇಳ್ತಾ ಇದ್ದಾರೆ. ಬಟ್ ದೂರಿನಲ್ಲಿ ಇನ್ನೂ ಅನೇಕ ಉಲ್ಲೇಖಗಳಿದ್ದಾವೆ. ಅದು ಒಂದು ಕಡೆಗೆ. ಒಂದು ಫಸ್ಟ್ ಕೋರ್ಟ್ನಲ್ಲಿ ಇತ್ಯರ್ಥವಾಗಬೇಕಾಗಿರುವಂಥದ್ದು ಸಂವಿಧಾನಬದ್ಧವಾಗಿಯೇ ರಾಜ್ಯಪಾಲರು ಕೊಟ್ಟಿರುವಂಥದ್ದು ಸರಿಯಾಗಿದೆಯಾ ಇಲ್ವಾ ಅಥವಾ ಕಾನೂನು ಬಾಹಿರವಾಗಿದೆಯಾ ಇಲ್ಲ ಅನ್ನೋದು ಮೊದಲಾಗಬೇಕು. ಆಮೇಲೆ ನಿವೇಶನದ ವಿಚಾರ ಬರುತ್ತೆ. ನನ್ನ ಸಹೋದ್ಯೋಗಿ ಈಗ ಮಸೂದ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ರೆ ಪೊಲಿಟಿಕಲ್ ಬ್ಯೂರೋ ಇಂದ. ಮಸೂದ್, ಅತಿ ಮುಖ್ಯವಾಗಿ ಇದರಲ್ಲಿ ಇತ್ಯರ್ಥವಾಗಬೇಕಾಗಿರುವಂಥದ್ದು ರಾಜ್ಯಪಾಲರು ಕೊಟ್ಟಿರುವಂಥದ್ದು ಸಂವಿಧಾನಬದ್ಧವಾಗಿದೆಯಾ ಅಥವಾ ಕಾನೂನು ಬಾಹಿರವಾಗಿದೆಯಾ ಅನ್ನುವಂಥದ್ದನ್ನು ಪ್ರೂವ್ ಆಗಬೇಕಾಗಿದೆ. ನಿವೇಶನದ ವಿಚಾರದಲ್ಲಿ ಆಮೇಲೆ ತನಿಖೆಗೆ ಬರುತ್ತೆ. ಇದೇ ಅಲ್ಲ ಅನ್ನೋದಾದ್ರೆ ಅದನ್ನ ಇನ್ನೊಂದು ಕಡೆಗೆ ತನಿಖೆಗೆ ಕೊಡಬೇಕಾಗುತ್ತೆ. ಅದು ಡಿಫ್ರೆಂಟ್ ಇಶ್ಯೂ. ಬಟ್ ಈಗ ಮಾನ್ಯ ಮುಖ್ಯಮಂತ್ರಿಗಳ ಮುಂದೆ ಇರುವಂತಹ ಆಯ್ಕೆ ಏನು? ಒಂದು, ಇದು ಕಾನೂನು ಬಾಹಿರ ಅನ್ನುವಂಥದ್ದನ್ನು ಪ್ರೂವ್ ಮಾಡೋಕ್ಕೆ ಏನು ಸಾಧ್ಯತೆ ಇದೆ, ಮತ್ತೆ ಸಾಂವಿಧಾನಿಕ ವಿರೋಧವಾಗಿರುವಂಥದ್ದು ಏನು ಅನ್ನೋದಕ್ಕೆ ಏನು ಪ್ರೂವ್ ಮಾಡೋಕ್ಕೆ ಸಾಧ್ಯತೆ ಇದೆ? ಮಸೂದ್. ಅರುಣ್, ಈಗ ಸುಪ್ರೀಂ ಕೋರ್ಟ್ನ ಹಿರಿಯ ವಕೀಲರಾಗಿರುವಂತಹ ಕಾಂಗ್ರೆಸ್ನ ನಾಯಕರು ಆಗಿರುವಂತಹ ಅಭಿಷೇಕ್ ಮನು ಸಿಂಘ್ವಿ ಮತ್ತು ಕಪಿಲ್ ಸಿಬಲ್ ಇವರಿಬ್ಬರು ಕೂಡ ಇವತ್ತು ಬೆಳಿಗ್ಗೆ ರಾಜ್ಯಕ್ಕೆ ಬರ್ತಾ ಇದ್ದಾರೆ ದೆಹಲಿಯಿಂದ. ಮುಖ್ಯಮಂತ್ರಿಗಳ ಪರವಾಗಿ ಪ್ರಾಸಿಕ್ಯೂಷನ್ ವಿರುದ್ಧವಾಗಿ ಹೈಕೋರ್ಟ್ನಲ್ಲಿ ಇವತ್ತೇನು ರಿಟ್ ಅರ್ಜಿ ಸಲ್ಲಿಕೆ ಆಗುತ್ತೆ ಆ ಒಂದು ಪ್ರಕರಣದಲ್ಲಿ ಸಿಎಂ ಪರವಾಗಿ ಇವರಿಬ್ಬರು ಕೂಡ ವಾದ ಮಂಡನೆ ಮಾಡ್ತಾರೆ ಹೈಕೋರ್ಟ್ ಎದುರುಗಡೆ. ಅವರಿಬ್ಬರು ಕೂಡ ಇವತ್ತು ಬೆಳಿಗ್ಗೆ ಹೈಕೋರ್ಟ್ಗೆ ಹೋಗೋಕ್ಕೆ ಮುಂಚೆ ಮುಖ್ಯಮಂತ್ರಿಗಳ ಜೊತೆ ಗಂಭೀರವಾಗಿ ಸುದೀರ್ಘವಾಗಿ ಸಮಾಲೋಚನೆ ಮಾಡ್ತಾರೆ. ಯಾವ ರೀತಿ ಕಾನೂನು ಹೋರಾಟ ಮಾಡಬೇಕು ಅನ್ನುವಂಥ ವಿಚಾರದಲ್ಲಿ ಮುಖ್ಯಮಂತ್ರಿಗಳಿಗೂ ಕೂಡ ಸ್ಪಷ್ಟತೆ ಕೊಡ್ತಾರೆ. ಮುಖ್ಯವಾಗಿ ಮುಖ್ಯಮಂತ್ರಿಗಳ ಪರ ಇರುವಂಥ ವಕೀಲರ ತಂಡ ಮತ್ತು ಇವರಿಬ್ಬರು ಕೂಡ ಹಿರಿಯ ವಕೀಲರು ಒಂದಷ್ಟು ಅಂಶಗಳನ್ನು ಫೈಂಡ್ ಔಟ್ ಮಾಡ್ಕೊಂಡಿದ್ದಾರೆ, ಪತ್ತೆ ಮಾಡ್ಕೊಂಡಿದ್ದಾರೆ. ಅದನ್ನು ಪಾಯಿಂಟ್ ಮಾಡಿಕೊಂಡು ಹೈಕೋರ್ಟ್ಗೆ ಮನವರಿಕೆ ಮಾಡಿಕೊಡ್ಬೇಕು ಅನ್ನುವಂತಹ ತಯಾರಿಯನ್ನು ಕೂಡ ಮಾಡ್ಕೊಂಡಿದ್ದಾರೆ. ಮುಖ್ಯವಾಗಿ ರಾಜ್ಯಪಾಲರು ಏನು 6 ಪುಟಗಳ ಆದೇಶ ಮಾಡಿದರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟು, ಆ ಆದೇಶದಲ್ಲೇ ಲೋಪ ಇದೆ ಅನ್ನುವಂಥದ್ದು ಪ್ರಮುಖವಾಗಿ ಇವರಿಗೆ ಪೂರಕ ಆಗಿರುವಂತಹ ಒಂದು ಅಂಶ. ಅದರಲ್ಲಿ ಕಾನೂನು ಲೋಪ ಇದೆ, ಸ್ಪಷ್ಟ ಉಲ್ಲಂಘನೆಯನ್ನು ಕೇಂದ್ರ ಸರ್ಕಾರ ಏನು 2021 ಸೆಪ್ಟೆಂಬರ್ನಲ್ಲಿ ಸ್ಪಷ್ಟ ನಿಯಮಾವಳಿ ರೂಪಿಸಿತ್ತು, ಅಂದರೆ ಮಾರ್ಗಸೂಚಿ ರಚನೆ ಮಾಡಿ ಆ ಮಾರ್ಗಸೂಚಿಯನ್ನೇ ಉಲ್ಲಂಘನೆ ಮಾಡಿ ಸೆಕ್ಷನ್ 17A ಅಡಿಯಲ್ಲಿ ಅವರು ಅನುಮತಿ ಕೊಟ್ಟಿದ್ದಾರೆ ಅನ್ನುವಂಥದ್ದು ಪ್ರಮುಖವಾಗಿ ಇವರಿಗೆ ಪ್ಲಸ್ ಆಗಿದೆ ಅನ್ನುವಂತಹ ನಂಬಿಕೆಯನ್ನು ಇಟ್ಕೊಂಡು ಇವರು ಅದನ್ನು ವಾದ ಮಂಡನೆ ಮಾಡ್ತಾರೆ. ಅದರಲ್ಲಿ DGIGP ಮಟ್ಟದ ಅಧಿಕಾರಿಗಳು, ಪೊಲೀಸ್ ಅಧಿಕಾರಿಗಳು ಪ್ರಾಸಿಕ್ಯೂಷನ್ ಅನುಮತಿ ಕೇಳಬೇಕು ಅಂತ ಇದೆ. ಆದರೆ ಇಲ್ಲಿ ಖಾಸಗಿ ದೂರಿನ ಆಧಾರದಲ್ಲಿ
ರಾಜ್ಯಪಾಲರು Okay. ಅನುಮತಿ ಕೊಟ್ಟಿರುವಂಥದ್ದು ಇದು ಕಾನೂನು ಬಾಹಿರ ಸ್ಪಷ್ಟ ಉಲ್ಲಂಘನೆ ಅನ್ನುವಂಥದ್ದು. ಇದು ಮುಖ್ಯವಾಗಿ ಒಂದು ಪ್ಲಸ್. ಇನ್ನೊಂದು ಮುಡಾ ವಿಚಾರದಲ್ಲಿ ಯಾವ ರೀತಿ ನಿವೇಶನ ಬದಲಿ ನಿವೇಶನ ಸಿಕ್ಕಿದೆ, ಅಲ್ಲಿ ಕಾನೂನು ಉಲ್ಲಂಘನೆ ಆಗಿದೆಯಾ, ಮುಖ್ಯಮಂತ್ರಿಗಳ ಪಾತ್ರ ಇಲ್ಲ ಅನ್ನುವಂಥದ್ದನ್ನ ಸಾಬೀತು ಮಾಡುವಂಥ ಒಂದಷ್ಟು ಪೂರಕಾಂಶಗಳನ್ನು ಕೂಡ ಇಡ್ತಾರೆ. ಇದ್ರ ಜೊತೆಗೇನೆ ರಾಜ್ಯಪಾಲರ ಶೋಕಾಸ್ ನೋಟಿಸ್ ತಿರಸ್ಕಾರ ಮಾಡಿ ಕ್ಯಾಬಿನೆಟ್ ತೀರ್ಮಾನ ತೆಗೆದುಕೊಂಡು ಸಲಹೆಯನ್ನು ಕಳಿಸಿರ್ತಾರೆ. ಅದನ್ನು ಕೂಡ ಉಲ್ಲಂಘನೆ ಮಾಡಬಾರ್ದು ರಾಜ್ಯಪಾಲರು, ಯಾಕೆಂದರೆ ಸಂವಿಧಾನದ 163 ಪ್ರಕಾರ ಅದನ್ನು ತಿರಸ್ಕಾರ ಮಾಡಬಾರ್ದು. ಆ ಸಲಹೆಯನ್ನು ತಿರಸ್ಕಾರ ಮಾಡಿ ಶೋಕಾಸ್ ನೋಟಿಸ್ ಕೊಟ್ಟಿದ್ದಾರೆ ಅನ್ನುವಂಥದ್ದು. ಕೊನೆಯ ಒಂದು ಪಾಯಿಂಟು, HDK, ನಿರಾಣಿ, ಜೊಲ್ಲೆ ಮತ್ತೆ ರೆಡ್ಡಿ ಇವ್ರ ವಿರುದ್ಧ ಲೋಕಾಯುಕ್ತವೇ ಪ್ರಾಸಿಕ್ಯೂಷನ್ ಅನುಮತಿ ಕೊಟ್ಟಿದೆ, ಅನುಮತಿ ಕೇಳಿ ರಾಜ್ಯಪಾಲರು ಕಳಿಸಿದೆ. ರಾಜ್ಯಪಾಲರು ಅದಕ್ಕೆ ಅನುಮತಿ ಕೊಟ್ಟಿಲ್ಲ. ಈ ಮೂಲಕ ಅವರು ತಾರತಮ್ಯ ನೀತಿ ಮಾಡಿದ್ದಾರೆ, ಪಕ್ಷಪಾತ ಮಾಡಿದ್ದಾರೆ ಅನ್ನುವಂಥದ್ದು ಕೂಡ ಕೋರ್ಟ್ಗೆ ಮನವರಿಕೆ. ಒಂದು, ಇವರು ರಾಜಕೀಯ ಪ್ರೇರಿತಕ್ಕೊಳಗಾಗಿ ಅನುಮತಿ ಕೊಟ್ಟಿದ್ದಾರೆ. ಇನ್ನೊಂದು, ಕಾನೂನಲ್ಲಿ ಏನು ಲೋಪ ಇದೆ ಅದನ್ನು ಕೂಡ ಎತ್ತಿ ಹಿಡಿಯುವಂತಹ ಹೈಕೋರ್ಟ್ಗೆ ಮನವರಿಕೆ ಮಾಡುವಂತಹ ಪ್ರಯತ್ನ ಮಾಡ್ತಾ ಇದ್ದಾರೆ. ಅರುಣ್. ಓಕೆ ಮಸೂದ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಇಲ್ಲಿ ಮುಖ್ಯಮಂತ್ರಿಗಳು ಹೇಗೆ ಕಾನೂನು ಸಲಹೆಗಳನ್ನ ಪಡ್ಕೊಳ್ಬಹುದು, ರಾಜ್ಯಪಾಲರು ಕಾನೂನು ಸಲಹೆಗಳನ್ನು ಪಡ್ಕೊಂಡಿರಲ್ವಾ? ಅವರು ಕೂಡ ಪಡ್ಕೊಂಡಿರ್ತಾರೆ. ಅವರು ಏನು ಸುಮ್ಮನೆ ಕೊಟ್ಟಿರ್ತಾರ? ಅವ್ರದ್ದು ಇನ್ನೊಂದು ಕಡೆಗೆ ಇರುತ್ತೆ.